Hello, welcome back to the channel. So in this video we shall discuss about electrochemical series and its applications. Competitive exam point of view ಅಷ್ಟು ಡೈರೆಕ್ಟ್ ಕ್ವಶನ್ ಬಂದಿಲ್ಲ ಅಂತ ಹೇಳಿದ್ರು ದಿಸ್ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಇಟ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ದ ಜನರಲ್ ಕಾನ್ಸೆಪ್ಟ್. ಅದನ್ನು ಎಲ್ಲಿಯೂ ರಿಲೇಟ್ ಮಾಡಲಿಕ್ಕೂ ಬರುತ್ತೆ, ಯಾವ ಕಾನ್ಸೆಪ್ಟಿಗೂ ರಿಲೇಟ್ ಮಾಡಲಿಕ್ಕೆ ಬರುತ್ತೆ. ಆ್ಯಂಡ್ ಈವನ್ ರೆಡಾಕ್ಸ್ ರಿಯಾಕ್ಷನ್ಸ್ ಫಸ್ಟ್ ಇಯರ್ ಚಾಪ್ಟರ್ ಅದಕ್ಕೂ ಕೂಡ ದಿಸ್ ವಿಲ್ ಬಿ ಇಂಪಾರ್ಟೆಂಟ್. So therefore in detail and concepts are quite important. So therefore we shall see about electrochemical series and its application. So first thing, what is this electrochemical series? Very simple. In my previous video you have learnt about electrode potential. So this is a series of electrodes with decreasing order of their standard reduction potential. ಸೊ ಎಲ್ಲ ಡಿಫ್ರೆಂಟ್ ಇಲೆಕ್ಟ್ರೋಡ್ ರಿಯಾಕ್ಷನ್ಸ್ ಅಂತ ತಗೋತಾರೆ, ಆರ್ ಎಲ್ಲ ಡಿಫ್ರೆಂಟ್ ಪಾಸಿಬಲ್ ಇಲೆಕ್ಟ್ರೋಡ್ಸ್ ಅನ್ನು ತಗೊಂಡು ಅದನ್ನು ದೇ ಹ್ಯಾವ್ ಬೀನ್ ಅರೇಂಜ್ಡ್ ಇನ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ದರ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್. ಸೊ ದ್ಯಾಟ್ ಸೀರೀಸ್ ಇಟ್ ವಿಲ್ ಬಿ electrochemical series. ಸೊ ನೆಕ್ಸ್ಟ್ ಪೇಜಲ್ಲಿ ವಿ ಶಲ್ ಸಿ ದಟ್ electrochemical series ವಾಟ್ ದೇ ಹ್ಯಾವ್ ಗಿವನ್ ಇನ್ ಟೆಕ್ಸ್ಟ್ ಬುಕ್, ದಟ್ ವಿ ಶಲ್ ಸಿ ದಟ್. ಬಟ್ ಬಿಫೋರ್ ದ್ಯಾಟ್ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್, ಇದರದ್ದು ಏನು ಇಂಪಾರ್ಟೆನ್ಸ್ ಏನು, ದ್ಯಾಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಏನಿರುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಅ ವ್ಯಾಲ್ಯೂ. ದಿಸ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಅನ್ನೋದು ಇಟ್ ವಿಲ್ ಬಿ ವ್ಯಾಲ್ಯೂ. ಇಟ್ ಕ್ಯಾನ್ ಬಿ ಅ ಪಾಸಿಟಿವ್ ವ್ಯಾಲ್ಯೂ, ಇಟ್ ಕ್ಯಾನ್ ಬಿ ಅ ನೆಗೆಟಿವ್ ವ್ಯಾಲ್ಯೂ, ಇಟ್ ವಿಲ್ ಬಿ ವ್ಯಾಲ್ಯೂ. ಸೊ ಆ ಮ್ಯಾಗ್ನಿಟ್ಯೂಡ್ ಅದರದ್ದು ಅಫ್ಕೋರ್ಸ್ ಪ್ಲಸ್ ಮೈನಸ್ ಇರೋದ್ರಿಂದ ಅದನ್ನು ನಾವು ಹೈಯರ್ ಲೋವರ್ ಅಂತ ಹೇಳಬೇಕಾದ್ರೆ ಯು ಕ್ಯಾನ್ ಇವನ್ ಕನ್ಸಿಡರ್ ದಟ್ ಅದು ಇನ್ಕ್ಲೂಡಿಂಗ್ ಸೈನ್ ಪ್ಲಸ್ ಮೈನಸ್ ಸೈನ್ ತೊಗೊಂಡೆ ಅದನ್ನು ಹೈಯರ್ ವ್ಯಾಲ್ಯೂ ಲೋವರ್ ವ್ಯಾಲ್ಯೂ ಅಂತ ಹೇಳಿ ಇಂಟರ್ಪ್ರಿಟ್ ಮಾಡ್ಬೋದು. ಸೇ ಹೈಯರ್ ವ್ಯಾಲ್ಯೂ ಆಫ್ ಇ ನಾಟ್, ಹೈಯರ್ ವ್ಯಾಲ್ಯೂ ಅಂತ ಹೇಳಿದ್ರೆ ನೋಡಿರಿ ಪಾಸಿಟಿವ್ ಇತ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ವ್ಯಾಲ್ಯೂ ದೊಡ್ಡದಿದ್ದಾಗ, ರಿಲೇಟಿವ್ ಟರ್ಮ್ ಇರೋದ್ರಿಂದ ಹೈಯರ್ ಇ ನಾಟ್ ಮೈನಸ್ ವ್ಯಾಲ್ಯೂ ಇದ್ದಾಗ ಯಾವುದು ಕಡಿಮೆ ಮೈನಸ್ ಇರುತ್ತೆ ದ್ಯಾಟ್ ಶುಡ್ ಬಿ ಟೇಕನ್ ಆಸ್ ಹೈಯರ್ ಇ ನಾಟ್. ಈಗ ನೆಕ್ಸ್ಟ್ ಅಪ್ಲಿಕೇಶನ್ಸಿಗೆ ಹೋದಾಗ ಗೊತ್ತಾಗುತ್ತೆ ನಮಗೆ, ದ್ಯಾಟ್ ವಿ ಶಾಲ್ ಸಿ ಆಲ್ ದೀಸ್ ಥಿಂಗ್ಸ್. ಸೊ ಇಫ್ ಹೈಯರ್ ಇ ನಾಟ್ ಇಟ್ ಮೀನ್ಸ್ ದ್ಯಾಟ್ ಸಿಂಪ್ಲಿ ಮೋರ್ ಟೆಂಡೆನ್ಸಿ ಟು ಅಂಡರ್ಗೋ ರಿಡಕ್ಷನ್. ಒಂದೇ ಪಾಯಿಂಟ್ ನೀವು ನೆನ್ಪಿಟ್ಕೊಂಡ್ರಿ ಅಬೌಟ್ ದಿಸ್ ಇಲೆಕ್ಟ್ರೋಡ್ ಪೊಟೆನ್ಷಿಯಲ್ಸ್ ಅಂತ ಹೇಳಿದ್ರೆ ಎವ್ರಿಥಿಂಗ್ ಇಟ್ ಕ್ಯಾನ್ ಬಿ ಇಂಟರ್ಪ್ರಿಟೆಡ್ ಜಸ್ಟ್ ಬೇಸ್ಡ್ ಆನ್ ದಿಸ್ ಇಟ್ ಸೆಲ್ಫ್. ಏನು ಅಂತ ಹೇಳಿದ್ರೆ ಇಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇಟ್ ಈಸ್ ನಥಿಂಗ್ ಬಟ್ it indicates the tendency of that particular reaction to undergo reduction, that particular species to undergo reduction. That is nothing but electrode potential. So higher value ide anta helindre, higher E naught value, it simply means that more tendency to undergo reduction. Or adanne innond taraದಲ್ಲಿ ಹೇಗೆ ಹೇಳಬಹುದು ಅಂತ ಹೇಳಿದ್ರೆ higher E naught it simply means that it is less tendency to undergo oxidation, right? ಹೈಯರ್ ದ ವ್ಯಾಲ್ಯೂ ಆಫ್ ಇ ನಾಟ್ ಇದೆ ಅಂದರೆ ಮೋರ್ ಟೆಂಡೆನ್ಸಿ ಟು ಅಂಡರ್ಗೋ ರಿಡಕ್ಷನ್ ಇದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅದೇ ಸ್ಪೀಷೀಸಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಲೆಸ್ ಟೆಂಡೆನ್ಸಿ ಟು ಅಂಡರ್ಗೋ ಆಕ್ಸಿಡೇಷನ್. ಸೊ ನೋಡಿರಿ ಇನ್ನೂ ಕ್ಲಿಯರ್ ಆಗಬೇಕು ಅಂತ ಹೇಳಿದ್ರೆ ಯು ಲುಕ್ ಎಟ್ ದಿಸ್. ನಾವು ಸಿ ಹಿಯರ್ ಲೆಟ್ಸ್ ಸೇ ಇದು ರಿಯಾಕ್ಷನ್ ಕನ್ಸಿಡರ್ ಮಾಡ್ತಾ ಇದ್ದೀರಿ, Mn ಪ್ಲಸ್ ಪ್ಲಸ್ ಎನ್ ಇಲೆಕ್ಟ್ರಾನ್ಸ್ ಇದು ರಿಡಕ್ಷನ್ ಆಗ್ತಾ ಇದೆ. ಸೊ ಹೈಯರ್ ವ್ಯಾಲ್ಯೂ ಆಫ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಹೇಳಿದ್ರೆ Mn ಪ್ಲಸ್ ಸ್ಪೀಷೀಸ್ ಇಟ್ ವಿಲ್ ಹ್ಯಾವ್ ಮೋರ್ ಟೆಂಡೆನ್ಸಿ ಟು ಅಂಡರ್ಗೋ ರಿಡಕ್ಷನ್ ಟು ಫಾರ್ಮ್ ದಿಸ್ ಸ್ಪೀಷೀಸ್ MS species formation ಆಯಿತು ಅಂದರೆ that will be more stable. So Mn plus species it has more tendency to undergo reduction. So these reactions it will be more favorable. Or ಅದನ್ನೇ ಇನ್ನೊಂಥರ ಹೇಗೆ ಇಂಟರ್ಪ್ರಿಟ್ ಮಾಡಬಹುದು ಅಂತ ಹೇಳಿದ್ರೆ ಇಟ್ ಇಸ್ ಸೆಟ್ ಟು ಬಿ ಲೆಸ್ ಟೆಂಡೆನ್ಸಿ ಟು ಅಂಡರ್ಗೋ ಆಕ್ಸಿಡೇಷನ್. ಸೊ ಲೆಸ್ ಟೆಂಡೆನ್ಸಿ ಟು ಅಂಡರ್ಗೋ ಆಕ್ಸಿಡೇಷನ್ ಅಂತ ಹೇಳಿದಾಗ ಒಂದು ಪಾಯಿಂಟ್ ಏನು ನೆನ್ಪಿಡಬೇಕು ಅಂದರೆ ಇಟ್ ಇಸ್ ನಾಟ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಸ್ಪೀಷೀಸ್. ಈ ಸ್ಪೀಷೀಸ್ ಆಕ್ಸಿಡೇಷನ್ ಆಗೋದು ಮಾತಾಡ್ತಾ ಇಲ್ಲ ನಾವು, ಲೆಸ್ ಟೆಂಡೆನ್ಸಿ ಟು ಅಂಡರ್ಗೋ ಆಕ್ಸಿಡೇಷನ್ ಅಂತ ಹೇಳಿದ್ರೆ ಇಟ್ ಈಸ್ ಇದರದ್ದು ರಿವರ್ಸ್ ರಿಯಾಕ್ಷನ್ ನೀವು ತೊಗೊಂಡ್ರಿ ಅಂತ ಹೇಳಿದ್ರೆ ಇದರದ್ದು ರಿವರ್ಸ್ ರಿಯಾಕ್ಷನ್ ಆಗುವಂಥ ಟೆಂಡೆನ್ಸಿ ಇಟ್ ವಿಲ್ ಬಿ ವೆರಿ ಲೆಸ್. ದಟ್ ಈಸ್ ದ ಮೀನಿಂಗ್. ಸೊ if it is standard reduction potential is more, this reaction it will be more favorable, this reaction it will be reverse reaction, it will be less favorable. That is the meaning. Similarly lower electrode potential value, so lower ಅಂತ ಹೇಳಂದ್ರೆ say ಮೈನಸ್ ದಲ್ಲಿ ಇದ್ದಾಗ ಹೈಯರ್ ಮ್ಯಾಗ್ನಿಟ್ಯೂಡ್ ಮೈನಸ್ ಇದೆ ಅಂತ ಹೇಳಿದ್ರೆ ದಟ್ ಈಸ್ ಕನ್ಸಿಡರ್ಡ್ ಟು ಬಿ ಲೋವರ್ ಇ ನಾಟ್. ಸೊ ಲೋವರ್ ಇ ನಾಟ್ ಇದೆ ಅಂತ ಹೇಳಿದ್ರೆ ಸೊ ಇದು ರಿಡಕ್ಷನ್ ಪೊಟೆನ್ಷಿಯಲ್ ಇರೋದ್ರಿಂದ ಯು ಕ್ಯಾನ್ ಸೇ ದಟ್ ಇಟ್ ಇಸ್ ಲೆಸ್ ಟೆಂಡೆನ್ಸಿ ಟು ಅಂಡರ್ಗೋ ರಿಡಕ್ಷನ್. ಟೆಂಡೆನ್ಸಿ ಟು ಅಂಡರ್ಗೋ ರಿಡಕ್ಷನ್ ಜಾಸ್ತಿ ಇದೆ, ಅಥವಾ ಇನ್ ಅದರ್ ವರ್ಡ್ಸ್ ಮೋರ್ ಟೆಂಡೆನ್ಸಿ ಟು ಅಂಡರ್ಗೋ ಆಕ್ಸಿಡೇಷನ್. ಇ ನಾಟ್ ವ್ಯಾಲ್ಯೂ ಕಡಿಮೆ ಇದ್ದಷ್ಟು ಇಟ್ ಶೋಸ್ ದಟ್ ಆ ಕರೆಸ್ಪಾಂಡಿಂಗ್ ಸ್ಪೀಷೀಸಲ್ಲಿ ರಿವರ್ಸ್ ರಿಯಾಕ್ಷನ್ ಇಟ್ ಇಸ್ ಮೋರ್ ಫೇವರಬಲ್, ಮೋರ್ ಟೆಂಡೆನ್ಸಿ ಟು ಅಂಡರ್ಗೋ ಆಕ್ಸಿಡೇಷನ್. ಸೇಮ್ ಥಿಂಗ್ ನೋಡಿರಿ Mn ಪ್ಲಸ್ ಎನ್ ಇಲೆಕ್ಟ್ರಾನ್ಸ್ ಕೂಡಿ MS ಆಗುವಂಥದ್ದು, ಈ ರಿಯಾಕ್ಷನ್ ಆಗುವಂಥ ಟೆಂಡೆನ್ಸಿ ಇಟ್ ವಿಲ್ ಬಿ ಲೆಸ್ ಫೇವರೇಬಲ್. ವೆರಾಸ್ ಇಟ್ಸ್ ರಿವರ್ಸ್ ರಿಯಾಕ್ಷನ್ ಅಂದರೆ ಇದು ಸ್ಪೀಷೀಸ್ ತೊಗೊಂಡ್ರೆ ಇದಕ್ಕೆ ಆಕ್ಸಿಡೇಷನ್ ಆಗೋ ಟೆಂಡೆನ್ಸಿ ಜಾಸ್ತಿ ಇರುತ್ತೆ. ಸೊ M ಸಾಲಿಡ್ it will give this Mn plus plus n electrons. So this reaction it will be more favorable. That is the meaning of the term less value of E naught. So this is just electrochemical series. This you must have seen. ನಾನು ಸ್ವಲ್ಪ zoom ಮಾಡಿ ತೋರಿಸ್ತೇನೆ ನಿಮಗೆ, right? So you can see
ಫಸ್ಟ್ ಏನಿದೆ ಅಂತ ಹೇಳಿದ್ರೆ ವಿತ್ ಹೈಯೆಸ್ಟ್, ಅದು ಡಿಕ್ರೀಸಿಂಗ್ ಆರ್ಡರ್ ಇರೋದ್ರಿಂದ ಹೈಯೆಸ್ಟ್ ವ್ಯಾಲ್ಯೂ ಇರುವಂಥದ್ದು, ಹೈಯೆಸ್ಟ್ ವ್ಯಾಲ್ಯೂ ಇರುವಂಥದ್ದು ಇಟ್ ಈಸ್ F2 ಫಸ್ಟ್ ಸ್ಪೀಷೀಸ್ 2.87 ಇದೆ. ಸೊ ದಟ್ ಮೀನ್ಸ್ ದಟ್ ಫಾರ್ F2 ಸ್ಪೀಷೀಸ್, ಟು ಗೆಟ್ ದ ಫಸ್ಟ್ ಒನ್, F2 species it has got very high tendency to undergo reduction, that is the meaning, right? Okay, ಹಾಗೆ ನೀವು ಕೆಳಗೆ ಬರ್ತಾ ಹೋದರೆ ಆಲ್ ಡಿಫ್ರೆಂಟ್ ಸ್ಪೀಷೀಸ್ ದೇ ಹ್ಯಾವ್ ಗಿವನ್, ಇಫ್ ಯು ಕ್ಯಾನ್ ರಿಮೆಂಬರ್. ಅಷ್ಟು ಅಲ್ಲದೆ ಇದ್ರೂ ಇಂಪಾರ್ಟೆಂಟ್ ಇರುವಂಥದ್ದು ಒಂದಿಷ್ಟು ನೆನ್ಪಿಟ್ರೆ ಇಟ್ಸ್ ಆಲ್ವೇಸ್ ಗುಡ್. ಲಾಸ್ಟ್ ಸ್ಪೀಷೀಸ್ ನೋಡ್ರಿ, ಇಟ್ ಈಸ್ ಲೀಥಿಯಮ್. ಸೊ ಲೀಥಿಯಮ್ ಅದಕ್ಕೆ ಅದರದ್ದು ರಿಡಕ್ಷನ್ ಪೊಟೆನ್ಷಿಯಲ್ ಇಟ್ ಇಸ್ ಗಿವನ್ ಟು ಬಿ -3.05, which means that it has got very less tendency to undergo reduction, or in other words, so if you have lithium solid, so that lithium solid it will be preferring to be in Li plus state. So Li solid adakke more tendency to undergo oxidation because it is less E0 value. So this is electrochemical series, so idaralli important species definitely if you can remember it is good. Fine, now we shall come to applications of this electrochemical series. Right, see, first application to predict the reactivity of metals. This is very simple. ಏನು ಅಂತ ಹೇಳಿದ್ರೆ ಮೆಟಲ್ಸ್ ತೊಗೊಂಡಾಗ ಯಾವಾಗ ಮೆಟಲ್ ರಿಯಾಕ್ಟಿವ್ ಅಂತೇವೆ ಅಂತ ಹೇಳಿದ್ರೆ, ಇಫ್ ಮೆಟಲ್ ಇಟ್ ಕ್ಯಾನ್ ರಿಲೀಸ್ ಎಲೆಕ್ಟ್ರಾನ್ಸ್, ಮೆಟಲ್ ಎಲೆಕ್ಟ್ರಾನ್ಸನ್ನು ಈಸಿಲಿ ರಿಲೀಸ್ ಮಾಡುತ್ತೆ ಅಂತ ಹೇಳಿದ್ರೆ ದ್ಯಾಟ್ ಮೆಟಲ್ ಇಟ್ ಇಸ್ ಸೆಡ್ ಟು ಬಿ ಮೋರ್ ರಿಯಾಕ್ಟಿವ್ ಮೆಟಲ್. ನಾವು ಯಾವಾಗ ರಿಲೀಸ್ ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ಶುಡ್ ಹ್ಯಾವ್ ಮೋರ್ ಟೆಂಡೆನ್ಸಿ ಟು ಅಂಡರ್ಗೋ ಆಕ್ಸಿಡೇಷನ್. ಮೋರ್ ಟೆಂಡೆನ್ಸಿ ಟು ಅಂಡರ್ಗೋ ಆಕ್ಸಿಡೇಷನ್ ಆಗಬೇಕು ಅಂದರೆ ಇಟ್ ಶುಡ್ ಹ್ಯಾವ್ ಲೋವರ್ E0. So if lower E0, more reactive is the metal. One illustration nodri, quick illustration. So zinc ಗೆ ಕೊಟ್ಟಿದ್ದೀನಿ. So zinc value it is given to be -0.76, whereas for copper it is 0.34. So ಇದರದ್ದು ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಕಾಪರ್ ಇಟ್ ಇಸ್ ಸೆಡ್ ಟು ಬಿ, ರಿಯಾಕ್ಟಿವಿಟಿ ಆಫ್ ಕಾಪರ್ 2+ ಅಯಾನ್ ಮಾತಾಡ್ತಾ ಇಲ್ಲ, ರಿಯಾಕ್ಟಿವಿಟಿ ಆಫ್ ಮೆಟಲ್ ಅಂತ ಮಾತಾಡ್ತಾ ಇದ್ದೀನಿ. ಸೊ ಇದು ಕಾಪರ್ ತೊಗೊಂಡ್ರಿ ಅಂತ ಹೇಳಿದ್ರೆ ಅದರದ್ದು ರಿಯಾಕ್ಟಿವಿಟಿ ಕಡಿಮೆ ಇರುತ್ತೆ. ಸೊ ಇಲ್ಲಿ ಜಿಂಕ್ ತೊಗೊಂಡ್ರಿ ಅಂತ ಹೇಳಿದ್ರೆ ಇದರದ್ದು E0 ವ್ಯಾಲ್ಯೂ ಫಾರ್ ದಿಸ್ electrode reaction it is -0.76 ಇರೋದ್ರಿಂದ ಇದಕ್ಕಿಂತ ಕಡಿಮೆ ಇದೆ. ಸೊ ದರ್ಫೋರ್ ದಿಸ್ ಇಸ್ ಮೋರ್ ರಿಯಾಕ್ಟಿವ್. ನೆಕ್ಸ್ಟ್ ಒನ್, ಪ್ರೆಡಿಕ್ಷನ್ ಆಫ್ ಲಿಬರೇಷನ್ ಆಫ್ H2 ಗ್ಯಾಸ್ ಆಗಬೇಕು. ಇಟ್ ಶುಡ್ ಹ್ಯಾವ್ ಬಿನ್ ಪ್ರೆಡಿಕ್ಷನ್ ಆಫ್ ಲಿಬರೇಷನ್ ಆಫ್ H2 ಗ್ಯಾಸ್ ಫ್ರಮ್ ಡೈಲ್ಯೂಟ್ ಆಸಿಡ್ಸ್. ವೆರಿ ಸಿಂಪಲ್. ಆಫ್ ಕೋರ್ಸ್ ಇದು ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಹೋಲ್ ಅರೇಂಜ್ಮೆಂಟ್ ಇಟ್ ಇಸ್ ಇನ್ ಕನೆಕ್ಷನ್ ವಿತ್, ಇನ್ ಕಂಪ್ಯಾರಿಸನ್ ವಿತ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಹೈಡ್ರೋಜನನ್ನು 0 ಅಂತ ತೊಗೊಂಡು ಅದಕ್ಕೆ ರಿಲೇಟಿವ್ ಆಗಿ ಈ ವ್ಯಾಲ್ಯೂಸನ್ನು ಫಿಕ್ಸ್ ಮಾಡಿದ್ದಾರೆ. ಸೊ ದರ್ಫೋರ್ ಮೆಟಲ್ಸ್ ವಿಚ್ ಲೈ ಬಿಲೋ ಹೈಡ್ರೋಜನ್ ದೆ ಲಿಬರೇಟ್ ಹೈಡ್ರೋಜನ್ ಗ್ಯಾಸ್ ಫ್ರಮ್ ಡೈಲ್ಯೂಟ್ ಸೊಲ್ಯೂಷನ್. ನೋಡ್ರಿ, ಯಾಕೆ ಅನ್ನೋದನ್ನು ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್. ಮೆಟಲ್ಸ್ ವಿಚ್ ಲೈ ಬಿಲೋ ಹೈಡ್ರೋಜನ್, ಆ ಅಯಾನ್ಸಿಗೆ ಏನಿರುತ್ತೆ ಅಂತ ಹೇಳಿದ್ರೆ, ಅಥವಾ ಆ ಮೆಟಲ್ಸ್ ವಿಚ್ ಲೈ ಬಿಲೋ ಅದಕ್ಕೇನು ಬರುತ್ತೆ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್, ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾವ್ ಲೆಸ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಲೆಸ್ ರಿಡಕ್ಷನ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ರೆ ದೇ ವಿಲ್ ಹ್ಯಾವ್ ಮೋರ್ ಟೆಂಡೆನ್ಸಿ ಟು ಅಂಡರ್ಗೋ ಆಕ್ಸಿಡೇಷನ್. ಸೊ ಇಫ್ ದೇ ಹ್ಯಾವ್ ಮೋರ್ ಟೆಂಡೆನ್ಸಿ ಟು ಅಂಡರ್ಗೋ ಆಕ್ಸಿಡೇಷನ್ ಅದೇನು ಮಾಡುತ್ತೆ ಅಂತ ಹೇಳಿದ್ರೆ H+ಗೆ ಈಸಿಲಿ ಇಲೆಕ್ಟ್ರಾನ್ಸನ್ನು ಬಿಟ್ಕೊಡುತ್ತೆ. ಸೊ H+ ಇಲೆಕ್ಟ್ರಾನ್ಸನ್ನು ಎಕ್ಸೆಪ್ಟ್ ಮಾಡಿಕೊಂಡು ಇಟ್ ವಿಲ್ ಬಿ ಕನ್ವರ್ಟೆಡ್ ಟು H2. ಸೊ ದರ್ಫೋರ್ ವಾಟ್ ವಿ ಕ್ಯಾನ್ ಸೇ ಇಸ್ ದ್ಯಾಟ್ ಆ ವ್ಯಾಲ್ಯೂ ಮೈನಸ್ ಇದೆ ಅಂತ ಹೇಳಿದ್ರೆ ಆ ಮೆಟಲ್ಲಿಗೆ, ಸೊ ಇಲ್ಲಿ ಈಗ ಮೆಟಲ್ ನಾವು ತೊಗೊಂಡು ರಿಯಾಕ್ಟಿವಿಟಿ ಮಾತಾಡ್ತಿರೋದು, ನಾಟ್ Na+, ದಟ್ ಶುಡ್ ಬಿ ಕೆಪ್ಟ್ ಇನ್ ಮೈಂಡ್. ಸೊ ಇದೇನು ಅಂತ ಹೇಳಿದ್ರೆ ಪ್ರೆಡಿಕ್ಷನ್ ಆಫ್ H2 ಗ್ಯಾಸ್ ಫ್ರಮ್ ಡೈಲ್ಯೂಟ್ ಆಸಿಡ್ಸ್ ಬೈ ಮೆಟಲ್ಸ್ ತೊಗೊಳ್ತಾ ಇದ್ದೀವಿ, ಮೆಟಲ್ ಅಯಾನ್ಸ್ ತೊಗೊಳ್ತಾ ಇಲ್ಲ. ಸೋಡಿಯಂ ತೊಗೊಂಡ್ರಿ ಅಂತ ಹೇಳಿದ್ರೆ ಈ ಸೋಡಿಯಂ ಅಯಾನ್ ಸೋಡಿಯಂ ಈ ಕಪಲಿನ ರೆಡಾಕ್ಸ್ ಪೊಟೆನ್ಷಿಯಲ್ ಇಟ್ ಇಸ್ -2.71 ಇರೋದ್ರಿಂದ, ಸೊ ದಟ್ಸ್ ಹೌ this sodium when it is treated with dilute acids it can undergo oxidation. Sodium ಏನಾಗುತ್ತೆ ಅಂತ ಹೇಳಿದ್ರೆ it will be converted to sodium plus and electron it will be accepted by H+ ions which are available in dilute solution and that's how it liberates H2. Whereas this if you consider, see ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ this Ag+ ions itself they have got more tendency to undergo reduction. So Ag it will be readily in the form of Ag itself. So ಅದೇನಾಗುತ್ತೆ ಅಂತ ಹೇಳಿದ್ರೆ it will not undergo oxidation. ಇದು oxidation ಆದರೆ ಮಾತ್ರ H+ ion they can undergo reduction and they can liberate H2. So therefore with this it is not possible. So 0 ಹಾಗಾಗಿ ಇದು ಒಂದು point which lies below they will have a negative electrode potential, definitely they liberate hydrogen. Metals which have positive value they lie above and therefore they do not liberate hydrogen from dilute acids. That's second application. Now let's go to third application. Third application it is predicting relative strength of oxidizing agent and reducing agent. So this is important. Questions previous appeared questions they are mainly related to this itself. Very simple. ನಮಗೆ ಮತ್ತೆ ರೆಡಾಕ್ಸ್ ರಿಯಾಕ್ಷನ್ ಬೇಸಿಕ್ ಆಸ್ಪೆಕ್ಟ್ಸ್ ಗೊತ್ತಿದ್ರೆ ದಿಸ್ ವಿಲ್ ಬಿ ವೆರಿ ಈಸಿ. ಹೈಯರ್ ವ್ಯಾಲ್ಯೂ ಆಫ್ E0 ಫಾರ್ ಎ ಗಿವನ್
electrode reaction, higher value of E naught ಇದೆ ಅಂತ ಹೇಳಿದ್ರೆ it can act as good oxidizing agent. ಸೊ ಯಾಕೆ ಅಂತ ಹೇಳಿದ್ರೆ ನೋಡ್ರಿ, ಹೈಯರ್ E naught ಇದೆ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಮೋರ್ ಟೆಂಡೆನ್ಸಿ ಟು ಅಂಡರ್ಗೋ ರಿಡಕ್ಷನ್. ಎ ಆಕ್ಸಿಡೈಸಿಂಗ್ ಏಜೆಂಟ್ ಅದರದ್ದು ಪ್ರಾಪರ್ಟಿ ಏನಿರಬೇಕು ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಏಬಲ್ ಟು ಅಂಡರ್ಗೋ ರಿಡಕ್ಷನ್. ಸೊ ಹೈಯರ್ E naught it can easily undergo reduction, it will be good oxidizing agent. So just you can take a comparison of these two, ಇದೆರಡು ನೋಡ್ರಿ ಈಗ. So F2 and Cl2, F2 and Cl2, F2 it can be converted to F minus, Cl2 it can be converted to Cl minus. So reduction potentials it has been given, plus 2.871 raddu, the other one it is 1.36. So now this has got higher value, so that means that this has got more tendency to undergo reduction. So therefore this can act as good oxidizing agent. So between these two now, definitely this one it is strong oxidizing agent. Okay, so other part of this, lower value of E naught, if we have say less value of E naught, reduction potential kadime ide anta helidre, it can act as good reducing agent. Why? So lower E naught, it simply refers to less tendency to undergo reduction. So less tendency to undergo reduction, it ultimately shows that it is more tendency to undergo oxidation, and more tendency to undergo oxidation irbekaddu it is property of reducing agent. So a reducing agent is good reducing agent when it can undergo oxidation very easily. So therefore now when we have lower E naught, it will act as good reducing agent. ನೋಡ್ರಿ ಇದು ಎರಡು ತಗೊಳ್ರಿ ನೀವು, ದಿಸ್ ವಿ ನೋ ಇದು ನಿಮಗೆ ಲಾಸ್ಟ್ ಬರ್ತದೆ. ಸೊ ದಟ್ ಮೀನ್ಸ್ ಇದರದ್ದು E naught value it is very less. So now if E naught value it is very less, it means that it can undergo oxidation very easily, and therefore this is good reducing agent as compared to this. So ಇಲ್ಲಿ ಮೈನಸ್ ಇದ್ದಾಗ ವಿ ಶುಡ್ ಬಿ ವೆರಿ ಕೇರ್ಫುಲ್. ಸೊ ದಿಸ್ ಇಸ್ minus 2.93 and minus 3.05. minus 3.05 it is smaller than minus 2.93. ಮೈನಸ್ ಇರೋದ್ರಿಂದ 2.93 ಮತ್ತು 3.05 ತಗೊಂಡು 2.93 ಸಣ್ಣದು 3.05 ದೊಡ್ಡದು ಹೇಳಬಾರ್ದು. ಮೈನಸ್ ಇರೋದ್ರಿಂದ ಮೈನಸ್ ಇಟ್ ವಿಲ್ ಬಿ minus 3.05, it will be smaller than minus 2.93. Next application, it is to predict metal displacement reactions in solutions. ಸೊ ಒಂದು ಸೊಲ್ಯೂಷನಲ್ಲಿ ಯಾವುದೋ ಒಂದು ಮೆಟಲ್ ಅಯಾನ್ ಇರುತ್ತೆ, ಅದಕ್ಕೆ ನೀವು ಬೇರೆ ಇನ್ನೊಂದು ಮೆಟಲ್ ಹಾಕಿದ್ರಿ ಅಂತ ಹೇಳಿದ್ರೆ ದ ಮೆಟಲ್ ಅಯಾನ್ ಇಟ್ ಕ್ಯಾನ್ ಬಿ ರಿಪ್ಲೇಸ್ಡ್ ಬೈ ದ ಮೆಟಲ್ ದಟ್ ಯು ಆ್ಯಡ್. ಸೊ ದೋಸ್ ಕೈಂಡ್ ಆಫ್ ರಿಯಾಕ್ಷನ್ಸ್ ಅದರದ್ದು ಪ್ರೆಡಿಕ್ಷನ್ ಅಂದರೆ ಆ ಥರದ್ದು ರಿಪ್ಲೇಸ್ಮೆಂಟ್ ಆಗುತ್ತೋ ಇಲ್ಲೋ ದಟ್ ಕ್ಯಾನ್ ಬಿ ಪ್ರೆಡಿಕ್ಟೆಡ್ ಯೂಸಿಂಗ್ ದಿಸ್ ಎಲೆಕ್ಟ್ರೋಕೆಮಿಕಲ್ ಸೀರೀಸ್. ಮೆಟಲ್ಸ್ ವಿಚ್ ಹ್ಯಾಸ್ ಲೋವರ್ E naught ವ್ಯಾಲ್ಯೂಸ್, ಈ ಮೆಟಲ್ಸ್ ಯಾವುದಕ್ಕೆ ಲೋವರ್ ವ್ಯಾಲ್ಯೂ ಆಫ್ E naught ಇದೆ, ದೇ ಕ್ಯಾನ್ ರಿಪ್ಲೇಸ್ ಮೆಟಲ್ ಅಯಾನ್ಸ್ ರೈಟ್ ಇನ್ ಸೊಲ್ಯೂಷನ್, ಅಂದರೆ ಅದು ಸಾಲ್ಟ್ ಮೆಟಲ್ ಸಾಲ್ಟ್ ತೊಗೊಂಡಿದ್ದರೆ ವಿತ್ ಹೈಯರ್ E naught. ಹೈಯರ್ E naught ಇರುವಂಥ ಮೆಟಲ್ ಸಾಲ್ಟ್ ಅಯಾನ್ಸ್ ಏನಿರುತ್ತೆ ಅದನ್ನು ಇದು ಲೋವರ್ ವ್ಯಾಲ್ಯೂ E naught ಇರುವಂಥ ಮೆಟಲ್ಸ್ ದೇ ಕ್ಯಾನ್ ರಿಪ್ಲೇಸ್. ಸೊ ಇಲಸ್ಟ್ರೇಷನ್ ತೊಗೊಂಡ್ರೆ ಇಟ್ ವಿಲ್ ಬಿ ಕ್ಲಿಯರ್ ಟು ಯು. ಲೆಟ್ಸ್ ಸೇ ನಾವು ಜಿಂಕ್ ಸಾಲಿಡ್ ತೊಗೊಳ್ತೀವಿ ಆ್ಯಂಡ್ ಕಾಪರ್ 2+, ಅಂದರೆ ಕಾಪರ್ 2+ ಸೊಲ್ಯೂಷನಲ್ಲಿ ಸೇ CuCl2 ಸೊಲ್ಯೂಷನ್ ಆರ್ FuSO4 ಸೊಲ್ಯೂಷನ್, ಅದರಲ್ಲಿ ವಾಟ್ ವಿ ಆರ್ ಆ್ಯಡಿಂಗ್ ಇಸ್ ಜಿಂಕ್ ಸಾಲಿಡ್ ಆ್ಯಡ್ ಮಾಡ್ತಾ ಇದ್ದೀವಿ. ರಿಮೆಂಬರ್ ನಾವು ಜಿಂಕ್ 2+ ಆ್ಯಡ್ ಮಾಡ್ತಿಲ್ಲ, ವಾಟ್ ವಿ ಆರ್ ಆ್ಯಡಿಂಗ್ ಇಸ್ ಜಿಂಕ್ ಸಾಲಿಡ್. ಸೊ ನಾವು ಇದು ಎರಡಕ್ಕೂ ಕಂಪೇರ್ ಮಾಡಿದಾಗ ಕಾಪರ್ 2+ it has got E naught value, higher E naught value, which means that copper 2+ it has got more tendency to undergo reduction. So therefore zinc ದಿಂದ ಇದು ಕಾಪರ್ 2+ electrons ಅನ್ನು accept ಮಾಡಿಕೊಂಡು zinc ಇದ್ದಿದ್ದು it will be oxidized to zinc 2+, and this copper 2+ ions they will undergo reduction because they have got more tendency to undergo reduction because of their higher E naught value. So they will liberate copper solid. So ಏನಾಯಿತು ಅಂತ ಹೇಳಿದ್ರೆ zinc it replaced copper, ರೈಟ್. ಅದೇ ನೀವು ಇದ್ರದ್ದು ರಿವರ್ಸ್ ರಿಯಾಕ್ಷನ್ ತೊಗೊಂಡ್ರಿ ಅಂತ ತಿಳ್ಕೊಂಡು, ರಿವರ್ಸ್ ಇನ್ ದ ಸೆನ್ಸ್ ಈ ಥರ ಕಾಪರ್ ಸಾಲಿಡ್ ಯು ಹ್ಯಾವ್ ಟೇಕನ್ ಆ್ಯಂಡ್ ಟು ದ್ಯಾಟ್ ಯು ಹ್ಯಾವ್ ಆ್ಯಡೆಡ್ ಜಿಂಕ್ ಕಾಪರ್ ಸಾಲಿಡ್ ಜಿಂಕ್ 2+ ಎಕ್ವೇಸ್ ಅಂದರೆ ಜಿಂಕ್ ಸಾಲ್ಟ್ ತೊಗೊಂಡು ಜಿಂಕ್ ಕ್ಲೋರೈಡ್ ತೊಗೊಂಡಿದ್ರಿ, ಜಿಂಕ್ ಕ್ಲೋರೈಡ್ ಸೊಲ್ಯೂಷನ್ಗೆ ಕಾಪರ್ ಆ್ಯಡ್ ಮಾಡ್ತಾ ಇದ್ರಿ. ನಾವು ಯು ಕೆನಾಟ್ ಎಕ್ಸ್ಪೆಕ್ಟ್ ದ ರಿಯಾಕ್ಷನ್ ಇನ್ ಸಿಮಿಲರ್ ವೇ. ಇದು ಕಾಪರ್ ಆಕ್ಸಿಡೈಸ್ ಆಗಿ ಅದು ನಿಮಗೆ ಕಾಪರ್ 2+ ಕೊಡುತ್ತೆ, ಅಥವಾ ಜಿಂಕ್ 2+ ಇದರಿಂದ ಎಲೆಕ್ಟ್ರಾನ್ಸನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಜಿಂಕ್ ಸಾಲಿಡ್ ಆಗುತ್ತೆ. ದಿಸ್ ರಿಯಾಕ್ಷನ್ ಇಟ್ ವಿಲ್ ನಾಟ್ ಅಕರ್. ಯಾಕೆ ಅಂತ ಹೇಳಿದ್ರೆ ಬಿಟ್ವೀನ್ ಕಾಪರ್ ಸಾಲಿಡ್ ಆ್ಯಂಡ್ ಜಿಂಕ್ 2+, ಕಾಪರ್ ಸಾಲಿಡ್ ಇಟ್ ಹ್ಯಾಸ್ ಗಾಟ್ ಹೈಯರ್ ರಿಡಕ್ಷನ್ ಪೊಟೆನ್ಷಿಯಲ್, ವಿಚ್ ಮೀನ್ಸ್ ದಟ್ ಟೆಂಡೆನ್ಸಿ ಟು ಅಂಡರ್ಗೋ ರಿಡಕ್ಷನ್ ಅದು ನಿಮಗೆ ಕಾಪರ್ 2+ ಸ್ಪೀಷೀಸ್ಗೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಕಾಪರ್ ಇಟ್ ಪ್ರಿಫರ್ಸ್ ಟು ಬಿ ಇನ್ ದಿಸ್ ಕಾಪರ್ ಸಾಲಿಡ್ ಸ್ಟೇಟ್ ಇಟ್ ಸೆಲ್ಫ್. ರಿಲೇಟಿವ್ಲಿ ಜಿಂಕ್ ಇಟ್ ಈಸ್ ಸ್ಟೇಬಲ್ ಇನ್ ದಿಸ್ ಜಿಂಕ್ 2+ aqueous ಸ್ಟೇಟ್ ಇಟ್ ಸೆಲ್ಫ್. ಸೊ ಹಾಗಾಗಿ ಇದು ರಿಯಾಕ್ಷನ್ ನಡೆಯೋದಿಲ್ಲ. ಲೆಟ್ ಮಿ ಕನ್ಸಿಡರ್ ಸಮ್ ಕ್ವಶನ್ಸ್, 1 or 2 questions, previously appeared questions related to this. So first one, this is KCET 12 question. So 3 E naught values they have provided, right? Of course ಇಲ್ಲಿ ನಿಮಗೆ Cl2 2Cl minus ಆಗಬೇಕಾಗಿತ್ತು, so it is just mentioned Cl minus. Let's not consider that. So ಇದು Cl2 and 2Cl minus ಆಗಬೇಕು ಅಂತಾನೆ ಕನ್ಸಿಡರ್ ಮಾಡ್ಕೊಳ್ಳೋಣ. It's given to be 1.36 plus 1.36.
other one Cr3 plus to Cr, its reduction potential it is 0.74. The other one MnO4 to Mn2 plus, it is given to be 1.51. Now among these strongest reducing agent is, ಸ್ವಲ್ಪ ಇಲ್ಲಿ ಬೇಸಿಕ್ಸ್ ಎಷ್ಟು ನಮಗೆ ಚೆನ್ನಾಗಿ ಗೊತ್ತಿರುತ್ತೆ ಅಷ್ಟು ಯೂಸ್ಫುಲ್ ಆಗುತ್ತೆ, ಅದರ್ವೈಸ್ ಈ ಕ್ವಶನಲ್ಲಿ ತಪ್ಪುವಂಥ ಚಾನ್ಸಸ್ ಇದೆ. ಸಿ ನಾವು ಫಸ್ಟ್ ಥಿಂಗ್ ಏನು ಬೇಕು ಅಂತ ಹೇಳಿದ್ರೆ, ರೆಡ್ಯೂಸಿಂಗ್ ಏಜೆಂಟ್ ಅಂದರೆ by itself it should undergo oxidation. So a good reducing agent, it should have more tendency to undergo oxidation. So if it has to get this more tendency to undergo oxidation, then it should have less E naught. ಇದು ನಮ್ಗೆ ಗೊತ್ತಿದೆ. ಸೊ ಈಗ ಹಾಗಾಗಿ ಲೆಸ್ E naught ಎಲ್ಲಿ ಇದೆ, that should be our good reducing agent or strongest reducing agent. So if you look at this 1.36 minus 0.74 plus 1.51, so ಕಡಿಮೆ ಇರುವಂಥದ್ದು obviously it is minus 0.74. So therefore answer it should be ಇದು, it should be related to chromium. ಸೊ ಈಗ ಕ್ವಶನ್ ಬರುತ್ತೆ, ಕ್ರೋಮಿಯಂ 3 ಪ್ಲಸ್ಸೋ ಕ್ರೋಮಿಯಮ್ಮೋ ಅನ್ನೋದು ಕ್ವಶನ್ ಬರುತ್ತೆ. ಎರಡೂ ಆಪ್ಷನ್ದಲ್ಲಿ ಕೊಟ್ಟಿದ್ದಾರೆ, Cr3 ಪ್ಲಸ್ಸು ಇದೆ, Cr ಇದೆ. ಮೇ ಬಿ ನಿಮಗೆ ಇಷ್ಟರ ಬೇಸ್ ಮೇಲೆ ಬಿ ಆ್ಯಂಡ್ ಡಿ ಅಲ್ಲ ಅನ್ನೋದನ್ನು ಡಿಸೈಡ್ ಮಾಡ್ಬೋದು. ಬಟ್ ಇದರಲ್ಲಿ ಎ ಮತ್ತು ಸಿದಲ್ಲಿ ಡಿಸೈಡ್ ಮಾಡಬೇಕಂದ್ರೆ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಆಕ್ಸಿಡೇಷನ್ ರಿಡಕ್ಷನ್ ಯು ಶುಡ್ ಹ್ಯಾವ್ ದಮ್ ಸ್ಟ್ರಾಂಗ್. ಸೊ ಈಗೇನು ಕೇಳಿದ್ದಾರೆ ಅಂತ ಹೇಳಿದ್ರೆ, ರೆಡ್ಯೂಸಿಂಗ್ ಏಜೆಂಟ್ ಅಂದರೆ ಬೈ ಇಟ್ ಸೆಲ್ಫ್ ಇಟ್ ಶುಡ್ ಅಂಡರ್ಗೋ ಆಕ್ಸಿಡೇಷನ್. ಸೊ ನಾವು Cr3 ಪ್ಲಸ್ ತೊಗೊಂಡ್ರಿ ಅಂತ ಹೇಳಿದ್ರೆ, ಅಫ್ಕೋರ್ಸ್ Cr3 ಪ್ಲಸ್ ಇಟ್ ಕ್ಯಾನ್ ಅಂಡರ್ಗೋ ಆಕ್ಸಿಡೇಷನ್, ದಟ್ ಇಸ್ ಡಿಫ್ರೆಂಟ್ ಥಿಂಗ್. ಬಟ್ ನಮ್ಗೆ ಇಲ್ಲಿ ಕೊಟ್ಟಿರೋದು ಏನು ಅಂತ ಹೇಳಿದ್ರೆ Cr3 ಪ್ಲಸ್ ಮತ್ತು Crದು ವ್ಯಾಲ್ಯೂ ಕೊಟ್ಟಿರೋದ್ರಿಂದ, ಸೊ Cr ಇಟ್ ಕ್ಯಾನ್ ಗೆಟ್ ಕನ್ವರ್ಟೆಡ್ ಇಟ್ ಸೆಲ್ಫ್ ಇಂಟು Cr3 ಪ್ಲಸ್. ಸೊ Cr ಏನಾಗಬಹುದು ಅಂದರೆ ಇಟ್ ಕ್ಯಾನ್ ಅಂಡರ್ಗೋ ಆಕ್ಸಿಡೇಷನ್ ಟು Cr3 ಪ್ಲಸ್, ಅದಕ್ಕೆ ಸಂಬಂಧಪಟ್ಟಿದ್ದ ವ್ಯಾಲ್ಯೂ ಕೊಟ್ಟಿದ್ದಾರೆ ಇಲ್ಲಿ. ಸೊ ದರ್ಫೋರ್ ನಾವು Cr3 ಪ್ಲಸ್ ಮತ್ತು Crದಲ್ಲಿ Cr ಇಟ್ ಶುಡ್ ಬಿ ದ ಆನ್ಸರ್. ನಮ್ಗೆ ಸಪೋಸ್ Cr3 ಪ್ಲಸ್ ಮತ್ತು Cr6 ಪ್ಲಸ್ ಕೊಟ್ಟಿದ್ದರೆ ದೆನ್ ಮೇ ಬಿ Cr3 ಪ್ಲಸ್ ಆನ್ಸರ್ ಹೋಗ್ಲಿಕ್ಕೆ ಬರ್ತಿತ್ತು. ಬಟ್ ನೀವು ಕೊಟ್ಟಿರೋದ್ರಲ್ಲಿ Cr3 ಪ್ಲಸ್ ಮತ್ತು Cr ಇರೋದ್ರಿಂದ Cr ಡೆಫಿನೆಟ್ಲಿ ಇಟ್ ವಿಲ್ ಅಂಡರ್ಗೋ ಆಕ್ಸಿಡೇಷನ್, ಇಟ್ ವಿಲ್ ರಿಲೀಸ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಇಟ್ ವಿಲ್ ಆ್ಯಕ್ಟ್ ಆಸ್ ರೆಡ್ಯೂಸಿಂಗ್ ಏಜೆಂಟ್. ಸೊ ದರ್ ಫಾರ್ ಆನ್ಸರ್ ಫಾರ್ ದಿಸ್ ಇಟ್ ಇಸ್ ನಾಟ್ Cr3 ಪ್ಲಸ್, ಇದು ಅಲ್ಲ Cr. ದಿಸ್ ಇಸ್ ದ ಆನ್ಸರ್ ಫಾರ್ ದ ಕ್ವಶನ್. ಸೊ ಆನ್ಸರ್ ಇಟ್ ಈಸ್ ಸಿ ಆಪ್ಷನ್ Cr. ಸೆಕೆಂಡ್ ಕ್ವಶನ್, E naught of 3 metals X, Y, Z, this is AIPMT 11 question. X, Y, Z ಮೂರು ಮೆಟಲ್ಸ್ಗೆ ಮೈನಸ್ 1.2 ಪ್ಲಸ್ 0.05 ಆ್ಯಂಡ್ ಮೈನಸ್ 3.0 ವೋಲ್ಟ್ಸ್ ರೆಸ್ಪೆಕ್ಟಿವ್ಲಿ. ದ ರೆಡ್ಯೂಸಿಂಗ್ ಪವರ್ ಆಫ್ ದೀಸ್ ಮೆಟಲ್ಸ್ ಈಸ್, ಅಗೇನ್ ಇದು ಸಿಂಪಲ್ ಇದೆ, ರಿಡಕ್ಷನ್ ಪೊಟೆನ್ಷಿಯಲ್ ಕೊಟ್ಟಿರೋದ್ರಿಂದ ಇಲ್ಲಿ ಕನ್ಫ್ಯೂಸ್ ಆಗುವಂಥ ಚಾನ್ಸ್ ಏನಂದರೆ ರೆಡ್ಯೂಸಿಂಗ್ ಪವರ್. ರೆಡ್ಯೂಸಿಂಗ್ ಪವರ್ ಅಂತ ಹೇಳಂದರೆ ಇದು ಯಾವ ಸ್ಪೀಷೀಸ್ XYZ ಕೊಟ್ಟಿದ್ದಾರೆ ಅದು ರೆಡ್ಯೂಸ್ ಆಗುವಂಥದ್ದು ಪವರ್ ಅಲ್ಲ. ರೆಡ್ಯೂಸಿಂಗ್ ಪವರ್ ಅಂತ ಹೇಳಿದ್ರೆ ಇವು ರೆಡ್ಯೂಸಿಂಗ್ ಏಜೆಂಟ್ಸ್ ಆಗಿ ಆ್ಯಕ್ಟ್ ಆಗುವಂಥ ಪವರ್. ಸೊ ಇಫ್ ವಿ ಕನ್ಫ್ಯೂಸ್ ದ್ಯಾರ್ ನಾವು ಎಕ್ಸಾಕ್ಟ್ಲಿ ರಿವರ್ಸಿಗೆ ಆನ್ಸರ್ ಅಂತ ಹೋಗ್ತೇವೆ. ಸೊ ರೆಡ್ಯೂಸಿಂಗ್ ಪವರ್ ಅಂತ ಹೇಳಿದ್ರೆ ಅದರದ್ದು ಕೆಪಬಿಲಿಟಿ ಟು ಆ್ಯಕ್ಟ್ ಆಸ್ ರೆಡ್ಯೂಸಿಂಗ್ ಏಜೆಂಟ್, ದಟ್ ಪವರ್. ಸೊ ಇಟ್ ಸಿಂಪ್ಲಿ ಮೀನ್ಸ್ ದಟ್ ದೆನ್ ದೀಸ್ ಸ್ಪೀಷೀಸ್ ದೇ ಶುಡ್ ಅಂಡರ್ಗೋ ಆಕ್ಸಿಡೇಷನ್. ಇವು ಸ್ಪೀಷೀಸ್ ತಾವು ಆಕ್ಸಿಡೇಷನ್ ಆದವು ಅಂತ ಹೇಳಂದರೆ ದೇ ಕ್ಯಾನ್ ಆ್ಯಕ್ಟ್ ಆಸ್ ಗುಡ್ ರೆಡ್ಯೂಸಿಂಗ್ ಏಜೆಂಟ್ಸ್ ಆ್ಯಂಡ್ ದೆನ್ ದರ್ ರೆಡ್ಯೂಸಿಂಗ್ ಪವರ್ ಇಟ್ ವಿಲ್ ಬಿ ಗುಡ್. ಸೊ ಹಾಗಾಗಿ ಈಗೇನಿರಬೇಕು ಅಂತ ಹೇಳಿದ್ರೆ, ಇಫ್ ದೇ ಹ್ಯಾವ್ ಟು ಅಂಡರ್ಗೋ ಆಕ್ಸಿಡೇಷನ್, ಯಾವುದಕ್ಕೆ ಮೈನಸ್ ವ್ಯಾಲ್ಯೂ ಹೈಯೆಸ್ಟ್ ಇದೆ, ರೈಟ್? ಸೊ ಮೈನಸ್ ಹೈಯೆಸ್ಟ್ ಅಂದರೆ ನಮ್ಮದು ರಿಲೇಟಿವ್ ಟರ್ಮ್ದಲ್ಲಿ ಐ ಕ್ಯಾನ್ ಸೇ ದಟ್ ದಿಸ್ ಇಸ್ ಲೀಸ್ಟ್ E naught value. So that will be having more capacity to undergo oxidation. That means it can act as good reducing agent. So ಇದು Z ಆಯಿತು, ನೆಕ್ಸ್ಟ್ ಇದು X ಬರಬೇಕಾಯಿತು, ನೆಕ್ಸ್ಟ್ ಇಟ್ ಶುಡ್ ಬಿ Y. ಸೊ ನೀವು ಅದೇ ಆರ್ಡ್ರಲ್ಲಿ ಹೋದ್ರಿ ಅಂತ ಹೇಳಂದರೆ, ರೆಡ್ಯೂಸಿಂಗ್ ಪವರ್ ಜಾಸ್ತಿ ಇರಬೇಕು ಅಂದರೆ ದೇ ಶುಡ್ ಅಂಡರ್ಗೋ ಆಕ್ಸಿಡೇಷನ್ ಆ್ಯಂಡ್ ಲೆಸ್ E naught ಇರಬೇಕು. ಸೊ E naught ವ್ಯಾಲ್ಯೂದಲ್ಲಿ ಹೋದ್ರಿ ಅಂತ ಹೇಳಿದ್ರೆ ದಿಸ್ ಆಪ್ಷನ್ ಡಿ Z X Y. ಸೊ Z ಇಟ್ ಈಸ್ minimum, next 1.2 X ಇದೆ, next 0.5 ಇದೆ. So corresponding answer it is Z X Y. Right, this is about applications of electrochemical series. You can just try solving more number of questions. Of course internet dalli available irutte and books dalli available irutte. Try solving more questions, and if you have any difficulties you can give comment madri. And if you have liked this video, you can give a like to this video and subscribe to our channel if you have not subscribed. Thank you for watching this video. Thank you again.